ಎಲ್ಪಿಜಿ ಗ್ಯಾಸ್ ಕದಿಯುವುದು ಗೊತ್ತಾದರೆ ಶಿಸ್ತು ಕ್ರಮ. ಗ್ಯಾಸ್ ಏಜೆನ್ಸಿಯಲ್ಲಿ ದರ ಫಲಕ ಹಾಕೋದು ಕಡ್ಡಾಯ. ಹೌದು, ಗ್ಯಾಸ್ ಏಜೆನ್ಸಿಗಳ ಕಚೇರಿಯಲ್ಲಿ ಸರ್ಕಾರಿ ಯೋಜನೆಗಳ ಬಗ್ಗೆ ಮತ್ತು ದರಗಳ ಕುರಿತು ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಹಾಕಬೇಕಂತ ತಾಲೂಕಿನ ಎಲ್ಲ ಗ್ಯಾಸ್ ಏಜೆನ್ಸಿಗಳಿಗೆ ತಹಸೀಲ್ದಾರ್ ಶ್ರೀನಾಥಾಜ್ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಮಧುಗಿರಿ ತಹಸೀಲ್ದಾರ್ ತಾಲೂಕು ಕಚೇರಿ ಸಭಾಂಗಣದಲ್ಲಿಂದು ಎಲ್ಲ ಗ್ಯಾಸ್ ಏಜೆನ್ಸಿ ಮಾಲೀಕರ ವಿಶೇಷ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್, ಎಲ್ಪಿಜಿ ಸಿಲಿಂಡರ್ ಸರಬರಾಜು ಮಾಡೋ ನೀವು ಸರ್ಕಾರದ ದರವನ್ನ ಮಾತ್ರ ಪಡೆಯಬೇಕು. ಹಾಗೆ ಸರ್ಕಾರದ ಯೋಜನೆಗಳನ್ನ, ಸಿಲಿಂಡರ್ ದರದ ಮಾಹಿತಿಯ ಫಲಕಗಳನ್ನ ಕಡ್ಡಾಯವಾಗಿ ನಿಮ್ಮ ಕಚೇರಿಗಳಲ್ಲಿ ಹಾಕಬೇಕಂತ ತಿಳಿಸಿದ್ದಾರೆ. ಎಸ್ಪೆಷಲಿ ಗ್ಯಾಸ್ ಏಜೆನ್ಸಿಯವರು ನೀವು ಸರ್ಕಾರಿ ಯೋಜನೆಗಳ ಬಗ್ಗೆ ಹಾಗೂ ದರಗಳ ಬಗ್ಗೆ, ಈ ಸಿಲಿಂಡರ್ ದರ ಎಷ್ಟಿರ್ತದೆ ಮತ್ತು ಬದಲಾವಣೆ ಆಗುವಂಥ ದರಗಳು, ಇವುಗಳ ಬಗ್ಗೆ ಮಾಹಿತಿ ಫಲಕವನ್ನು ನಿಮ್ಮ ಗ್ಯಾಸ್ ಏಜೆನ್ಸಿಗಳಲ್ಲಿ ಪ್ರದರ್ಶನ ಮಾಡುವಂಥದ್ದು ಜನರ ಸಾರ್ವಜನಿಕರ ತಿಳುವಳಿಕೆಗಾಗಿ ಮಾಡಬೇಕು. ಇನ್ನು ಎಲ್ಪಿಜಿ ಸಿಲಿಂಡರನ್ನು ಸರಬರಾಜು ಮಾಡುವಂಥ ಹಿನ್ನೆಲೆಯಲ್ಲಿ 5 ಕಿಲೋಮೀಟರ್ ಒಳಗಡೆ ಉಚಿತವಾಗಿ ಹೋಮ್ ಡೆಲಿವರಿ ಬಾಯ್ಸನ್ನು ಕಳಿಸಿ ಮಾಡಬಹುದು. ಮತ್ತು 5 ಕಿಲೋಮೀಟರ್ ನಂತರದಲ್ಲಿ 1 ಕಿಲೋಮೀಟರ್ಗೆ ₹1.60 ಎಕ್ಸೆಸ್ ಆಗ್ತಾ ಹೆಚ್ಚಿನ ಮಟ್ಟಿಗೆ ದರವನ್ನು ಪಾವತಿ ಮಾಡ್ತಾರೆ, ಸಾರ್ವಜನಿಕರು ಪಾವತಿ ಮಾಡಬೇಕಾಗ್ತದೆ. ಹಾಗೆಯೇ ಕಾನೂನಾತ್ಮಕವಾಗಿ ಯಾರಾದರೂ ಈ ರೀತಿ ಈ ಹಿನ್ನೆಲೆಯಲ್ಲಿ ಸರಿಯಾಗಿ ಡೆಲಿವರಿ ಮಾಡಿಲ್ಲ ಅಂತಂದರೆ ಡೆಲಿವರಿ ಬಾಯ್ಸನ್ನು ಬ್ಯಾನ್ ಮಾಡಬೇಕಾಗ್ತದೆ. ಮತ್ತು ಈಗಾಗಲೇ ನೀವು ಹೇಳಿದ್ದೀರಿ, ನೀವು ಆಧಾರ್ ಕಾರ್ಡ್ ಮತ್ತು ಪೊಲೀಸ್ ವೆರಿಫಿಕೇಷನ್ ಮಾಡಿಸಿದ್ರೆ ಡೆಲಿವರಿ ಬಾಯ್ಸನ್ನು ನೇಮಕ ಮಾಡಬೇಕು. ಯಾರು ಗ್ಯಾಸ್ ವಿತರಕರು ಮಾಡಿಕೊಂಡ್ರೆ ಅವರು ಅಕ್ರಮ ದೂರುಗಳನ್ನು ಮಾಡುವಂತೆ ನಾವು ಅವರ ಹಿನ್ನೆಲೆಯನ್ನು ಸರಿಯಾಗಿ ಗುರುತಿಸಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಇನ್ನು ಕಡ್ಡಾಯವಾಗಿ ಮೊಬೈಲ್ OTPಯನ್ನು ಪಡೆದು ಅವರ ಹೋಮ್ ಡೆಲಿವರಿಯನ್ನು ಮನೆಗೆ ಗ್ಯಾಸ್ ಸಿಲಿಂಡರ್ನ ಗೃಹೋಪಯೋಗ ಉದ್ದೇಶಕ್ಕೆ ನಾವು ಗ್ಯಾಸ್ ಸಿಲಿಂಡರ್ನ ವಿತರಣೆ ಮಾಡಬಹುದು. ಮತ್ತು ಕಡ್ಡಾಯವಾಗಿ ಬುಕ್ಕಿಂಗ್ ಮಾಡಿರುವಂತಹ ಮನೆಗಳಿಗೆ ಹೋಮ್ ಡೆಲಿವರಿ ಕೊಡುವಂಥದ್ದು. ಎಲ್ಲೆಂದರಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಬಲ್ಕ್ ಆಗಿ ನೀವು ಸಿಲಿಂಡರ್ಸನ್ನು ವಿತರಣೆ ಮಾಡುವುದನ್ನು ತಡೆಗಟ್ಟಬೇಕು. ಮತ್ತು ಬೇರೆಯವರ ಮನೆಯ ಬಳಿ ಇರಿಸುವಂಥದ್ದು ಅಥವಾ ಇತರರಿಗೆ ಕೊಡುವಂಥದ್ದು, OTPಯನ್ನು ಓನರಿಂದ ಪಡ್ಕೊಂಡು ಬೇರೆಯವರಿಗೆ ಕೊಡುವಂಥದ್ದು, ಇವುಗಳನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ನೀವು ಡೋರ್ ಡೆಲಿವರಿ ಮಾಡಿದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ಸ್ಥಳದಲ್ಲಿ ಕೊಡುವುದನ್ನು ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ. ಅದನ್ನು ವಿತರಣೆ ಮಾಡುವಂತಿಲ್ಲ. ಯಾರು ನಿರ್ದಿಷ್ಟವಾಗಿ ಬುಕ್ಕಿಂಗ್ ಮಾಡಿರ್ತಾರೆ ಅವರಿಗೆ OTP ಮಾಡಿಕೊಂಡು ಡೋರ್ ಡೆಲಿವರಿಯನ್ನು ಮಾಡುವಂಥದ್ದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಪಿಜಿ ಸಿಲಿಂಡರ್ನಲ್ಲಿ ಕೆಜಿಗಟ್ಟಲೆ ಅನಿಲವನ್ನ ಕದ್ದು ಮಾರಾಟ ಮಾಡ್ತಾ ಇರುವುದು ತಿಳಿದು ಬಂದಿದೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗೆ ಪ್ರತಿ 5 ಕಿಲೋಮೀಟರ್ ವರೆಗೆ ಒಳ ಸಿಲಿಂಡರ್ ಸರಬರಾಜಿನ ಸೇವಾ ಶುಲ್ಕವನ್ನ ಪಡೆಯುವಂತಿಲ್ಲ. ಹಾಗೆ ಗ್ಯಾಸ್ ತೆಗೆದುಕೊಂಡು ಹೋಗಲು ನಿರ್ದಿಷ್ಟವಾದ ವಾಹನವನ್ನೇ ಬಳಸಬೇಕೆಂದು ಏಜೆನ್ಸಿ ಮಾಲೀಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಸರಬರಾಜು ಮಾಡುವುದು ಮತ್ತು ಅನಧಿಕೃತ ಸ್ಥಳಗಳಲ್ಲಿ ಸ್ಟೋರೇಜ್ ಮಾಡುವುದನ್ನು ನೀವು ತಡೆಗಟ್ಟಬೇಕಾಗುತ್ತೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಕೊಡುವಂತೆ, ಕೇವಲ ಗೃಹ ಬಳಕೆಗಾಗಿ ಅದನ್ನು ಇಡುವಂತೆ. ಹಾಗೆಯೇ ಅಕ್ಷರ ದಾಸೋಹ ಶಾಲೆಯ ಕರ್ನಾಟಕ ಸರ್ಕಾರದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿರೋದ್ರಿಂದಾಗಿ ಅಕ್ಷರ ದಾಸೋಹ ಪ್ರೋಗ್ರಾಮಲ್ಲಿ ನಿಗದಿತ ಅವಧಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಸಿಲಿಂಡರ್ಗಳನ್ನು ಬುಕ್ಕಿಂಗ್ ಮಾಡಿರ್ತಾರಲ್ಲ ಅವುಗಳನ್ನು ನಿರ್ದಿಷ್ಟವಾದಂತಹ ಶಾಲೆಗೆ ವಿತರಣೆ ಮಾಡುವಂಥದ್ದು. ಇದರ ಬಗ್ಗೆ ನಿಮ್ಮ ಡೋರ್ ಡೆಲಿವರಿ ಬಾಯ್ಸ್ಗೆ ಸರಿಯಾದಂತಹ ಚೇತಾವಣೆಯನ್ನು ಕೊಡೋದು. ಇನ್ನು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇರ್ತದೆ, ಅದರ ವಿವರವಾದ ಅರ್ಜಿಗಳನ್ನು ಮತ್ತು ಅರ್ಜಿದಾರರ ವಿವರಗಳನ್ನು ಪಡ್ಕೊಂಡು ಕೇಂದ್ರ ಸರ್ಕಾರದ ನಿಯಮದಂತೆ ನೀವು ಉಚಿತವಾಗಿ ಕನೆಕ್ಷನ್ ಇರುವ ಬಗ್ಗೆ ಹಾಗೂ ಏಜೆನ್ಸಿ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಬೇಕು. ಇದನ್ನು ನೀವು ಆ ಜನರಿಗೆ ತಿಳಿಯಪಡಿಸಿದ್ರೆ ಯಾರು ಉಜ್ವಲ ಯೋಜನೆ ಅಡಿ ಬರ್ತಾರೆ ಅವರು ಉಚಿತವಾಗಿ ಸಿಲಿಂಡರ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಇನ್ನು ಡೋರ್ ಡೆಲಿವರಿ ಬಾಯ್ಸ್ಗೆ ಸಂಬಂಧಪಟ್ಟ ಹಾಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುವ ಸಂದರ್ಭದಲ್ಲಿ ಬಿಲ್ನಲ್ಲಿ ನಮೂದಾಗಿರುವ ದರಕ್ಕಿಂತ ಹೆಚ್ಚಿನ ದರ ಪಡೆಯಬಾರದು. 5 ಕಿಲೋಮೀಟರ್ ನಂತರ ₹1.60 per ಕಿಲೋಮೀಟರ್ ಹೋಗ್ತದೆ. ಇನ್ನು ಮುಂದೆ ಈ ರೀತಿಯ ದೂರುಗಳು ಬರದಂತೆ ಗ್ಯಾಸ್ ಸಿಲಿಂಡರ್ಗಳನ್ನು ನಿಗದಿತ ಅವಧಿಯಲ್ಲಿ ನಿಗದಿತ ವ್ಯಕ್ತಿಗಳಿಗೆ
ಕಾರ್ಮಿಕರಿಗೆ ಏನು ಬಾಯ್ಸ್ ಡೆಲಿವರಿ ಬಾಯ್ಸನ್ನು ನೀವು ನೇಮಕ ಮಾಡ್ತಿರ್ತೀರ ಅದಕ್ಕೆ ಲೇಬರ್ ಆ್ಯಕ್ಟ್ ಕೂಡ ಅಟ್ರಾಕ್ಟ್ ಆಗ್ತದೆ. ESI ಮತ್ತು PF ಅನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಿಮಗೆ ತಿಳಿಸಿರ್ತೀವಿ. ಇನ್ನು ಅಧಿಕೃತ ಗೋದಾಮುಗಳಲ್ಲಿ ಗ್ಯಾಸ್ ಸಿಲಿಂಡರ್ ದಾಸ್ತಾನು ಮಾಡುವ ಒಂದು ಪ್ರತಿದಿನ ಬೆಳಗ್ಗೆ ಗೋದಾಮದಿಂದ ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.